ನೆಲ ಒಂದೇ ಹೊಲಗದ್ದೆ ತೋಟ ಮರಳೆರೆ ಬೇರೆ, ಜಲ ಒಂದೇ ಸಿಹಿಯುಪ್ಪು ಜವುಗೂಟೆ ಬೇರೆ, ಕುಲ ಒಂದರೊಳೆ ಸೋದರ ವ್ಯಕ್ತಿ ಗುಣ ಬೇರೆ, ಹಲವು ಮುಂದುಂ ಸಹಜ ಮಂಕುತಿಮ್ಮ. ಇಲ್ಲಿ ಗುಂಡಪ್ಪನವರು ಈ ಜಗತ್ತಿನ ಒಂದಿಷ್ಟು ವೈವಿಧ್ಯಮಯವಾದ ಸಂಗತಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಉದಾಹರಣೆಗೆ ನೆಲ ತಗೊಂಡ್ರೆ ನೆಲ ಒಂದೇ, ಆದ್ರೆ ಅಲ್ಲಿನ ಒಂದು ಮಣ್ಣಿನ ಗುಣವೈಶಿಷ್ಟ್ಯತೆ ಅಥವಾ ನೀರಿನ ಅನುಕೂಲತೆ ಮೇರೆಗೆ ಒಂದಿಷ್ಟು ಬೇರೆ ಬೇರೆ ಹೆಸರುಗಳನ್ನು ಕರೀತಾರೆ. ಗದ್ದೆ, ತೋಟ, ಹೊಲ ಅಥವಾ ಬರಡು ಭೂಮಿ. ಇನ್ನ ನೀರು ಒಂದೇ ಆದ್ರೂ ಕೂಡ ಅದರ ಒಂದು ರುಚಿ ಅಥವಾ ಗುಣ ಸ್ವಭಾವದ ಮೇಲೆ ಬೇರೆ ಬೇರೆ ಹೆಸರುಗಳು. ಸಿಹಿ ನೀರಾಗಿರ್ಬೋದು, ಉಪ್ಪು ನೀರಾಗಿರ್ಬೋದು, ಅಥವಾ ಅಂದ್ರೆ ಒಗರು ರುಚಿ ಇರೋ ನೀರಾಗಿರ್ಬೋದು, ಬೇರೆ ಬೇರೆ ರೀತಿಯ ನೀರು. ಅದೇ ರೀತಿ ಮನುಷ್ಯ ಕುಲ ಒಂದೇ ಕುಲದಲ್ಲಿ ಹುಟ್ಟಿದ್ರು, ಒಂದೇ ನೆಲದಲ್ಲಿದ್ರು, ಒಂದೇ ನೀರನ್ನು ಕುಡಿತಾ ಇದ್ರು, ಒಂದೇ ಗಾಳಿ ಸೇವಿಸ್ತಾ ಇದ್ರು. ಅವನಲ್ಲಿ ಎಷ್ಟು ಭೇದ ಇರುತ್ತೆ ಒಂದೇ ಮನೆಯಲ್ಲಿದ್ರು ಕೂಡ. ಅದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಈ ಮನುಷ್ಯನಲ್ಲಿ ಕೂಡ ಭೌತಿಕ ಸ್ವರೂಪ ಮಾತ್ರ ಅಲ್ಲ, ಗುಣ ಸ್ವಭಾವದ ಮೇಲೂ ಭೇದ ಇದೆ ಅನ್ನೋದು ಇಲ್ಲಿ ಹೇಳ್ತಿದ್ದಾರೆ. ನಿಮ್ಗೆ ಅನ್ಸುತ್ತೆ? ಯೋಚನೆ ಮಾಡಿ. ನಮಸ್ಕಾರಗಳು.